ನಮಸ್ಕಾರ. ಈಗ ಟ್ರೆಡಿಷ್ನಲ್ ರೆಸಿಪಿ ಇದು ತಂಬಿಟ್ಟು ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೀನಿ. ಈಗ ಅಕ್ಕಿ 4 ಕಪ್ ಇಟ್ಟಿದ್ದೀನಲ್ಲ, ಇದು ಮತ್ತು ಹುರ್ಗಡ್ಲೆ, ಹೆಸರು ಬೇಳೆ, ಅಕ್ಕಿನ ಒಲೆ ಮೇಲೆ ಹುರ್ಕೋಬೇಕು. ಸ್ವಲ್ಪ ಕೆಂಪಗಾಗಂಗೆ ಹೆಸರು ಬೇಳೆನೂ ಕೆಂಪಗಾಗಂಗೆ ಹುರ್ಕೋಬೇಕು. ಇದ್ರ ಬದಲು ನಾವು 1 ಕಪ್ಪು ಗೋಧಿನ ಹಾಕಿ ಹುರ್ಕೋಬೋದು. ಅದ್ರ ಜೊತೆಗೆ ಹುರಿದಾದ್ಮೇಲೆ ಅದ್ರ ಜೊತೆಗೆ ಕಡಲೆ ಮತ್ತು ಏಲಕ್ಕಿ, ಸೋಂಪು ಇದಿಷ್ಟು ಹಾಕ್ಬಿಟ್ಟು ಮಿಲ್ಲಿಗೆ ಕೊಟ್ಬಿಡ್ಬೇಕು. ಮಿಲ್ಲು ಕೊಟ್ಟಿದ್ದಾದ್ಮೇಲೆ ಮಿಲ್ಲಾದಮೇಲೆ ಈ ಥರ ಮಿಲ್ಲು ಮಾಡಿ ತರಿಸ್ತಿರಲ್ಲ, ಇದು ಮಿಲ್ಲಾಗಿರೋದು. ಇದಿಷ್ಟು ಹಾಕಿದ್ಮೇಲೆ ತದನಂತರ ಕಡಲೆಕಾಯಿ ಬೀಜನ ಹುರ್ಕೋಬೇಕು, ಎಳ್ಳ ಹುರ್ಕೋಬೇಕು, ಕೊಬ್ಬರಿನ ಹುರ್ಕೋಬೇಕು. ಇದನ್ನು ಮನೇಲೆ ಮಿಕ್ಸರಲ್ಲಿ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡಿದ್ದನ್ನು ಇಲ್ಲಿ ಇಟ್ಟಿದ್ದೀನಿ ನಾನು. ಇದು ಪುಡಿ ಮಾಡಿ ಪಪ್ ಮಾಡಿಕೊಂಡು ಕಡಲೆಕಾಯಿ ಬೀಜನ ಪಪ್ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಫುಲ್ಲು ಮಿಕ್ಸ್ ಮಾಡ್ತೀನಿ. ತಂಬಿಟ್ಟಿಗೆ ಇದನ್ನೆಲ್ಲ ಮಾಡಿಕೊಂಡು ಫುಲ್ ಮಿಕ್ಸ್ ಮಾಡ್ತೀನಿ. ಇದು ಮಿಕ್ಸ್ ಆದಮೇಲೆ ಈಗ ಅದನ್ನು ಬೆಲ್ಲನ ನೆನೆ ಹಾಕ್ಬಿಟ್ಟು ಅಂಟಿನ ಪಾಕ ಬರೋ ಅಷ್ಟು ಮಾಡಿಕೊಂಡು ಅದನ್ನು ಕಟ್ಟೋದನ್ನು ತಿಳಿಸ್ತೀನಿ. ಈಗ ಈ ಬೆಲ್ಲನ ನಾನೇನು ಮಾಡಿದ್ದೀನಿ, ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಸ್ವಲ್ಪ ಅಂಟು ಪಾಕ ಆ ಥರ ಮಾಡಿಕೊಂಡು ಇದನ್ನು ಸೋಸ್ಕೊಂಡಿದ್ದೀನಿ. ಈ ಸೋಸಿದ್ಮೇಲೆ ನಾನು ಮಿಕ್ಸ್ ಮಾಡಿ ಆ ಪುಡಿ ಎಲ್ಲ ತೋರಿಸಿದ್ನಲ್ಲ, ಅದನ್ನು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು ನಿಮ್ಗೆ ಯಾವಾಗ ಬೇಕೋ ಆವಾಗ ಬೆಲ್ಲ ಕರಗಿಸ್ಬಿಟ್ಟು ಅದನ್ನು ಉಂಡೆ ಕಟ್ಕೋಬೋದು. ಈಗ ಈ ರೀತಿ ಮಾಡಿರೋದನ್ನು ಫ್ರಿಜ್ಜಲ್ಲಿ ಇಟ್ಟರೆ 3-4 ತಿಂಗಳು ಇಟ್ಕೋಬೋದು. ಆಚೆ ತಕ್ಷಣ ಮಾಡ್ತೀವಿ, ಜಾಸ್ತಿ ಜನ ಇದ್ದಾರೆ ಅಂತಂದಾಗ ನೀವು ಎಲ್ಲನೂ ಮಾಡ್ಕೋಬೋದು. ನಾನೀಗ ಈ ಪುಡಿನ ಎತ್ತಿಟ್ಕೋತೀನಿ. ಈಗ ಸ್ವಲ್ಪ ಹಾಕ್ಕೊಂಡು ಉಂಡೆ ಕಟ್ಟ ಹದಕ್ಕೆ ನೀವು ಮಾಡ್ಕೋಬೇಕು. ಆಮೇಲೆ ಆದಷ್ಟು ಕರಿ ಬೆಲ್ಲ ತಗೊಳ್ಳಿ, ಯಾಕೆಂದರೆ ಅದು ಕರಿ ಬೆಲ್ಲ ಭಾಳ ರುಚಿ ಕೊಡುತ್ತೆ. ತಂಬಿಟ್ಟು ಅನ್ನೋದು ನೀವು ಮಕ್ಕಳಿಗೆ ಸ್ಕೂಲ್ಗೆ ನೀವು ಸ್ನ್ಯಾಕ್ ಬಾಕ್ಸಿಗೆ ಹಾಕಿದ್ರೆ ಭಾಳ ಒಳ್ಳೆಯದು. ಎಲ್ಲ ನ್ಯೂಟ್ರಿಯೆಂಟ್ಸು ತುಂಬ ಒಳ್ಳೆಯ ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ. ಕಡಲೆಕಾಯಿ ಬೀಜ, ಎಳ್ಳು, ಕಡಲೆ ಪ್ರತಿಯೊಂದನ್ನು. ಈಗ ಇದಾದಮೇಲೆ ನೀವು ಸ್ವಲ್ಪನೇ ಹೀಗೆ ಹಾಕ್ಕೊಂಡು ಆರೋ ಥರ ಸ್ವಲ್ಪ ಆರಲಿ. ಈ ಥರ ಆರಿದ್ಮೇಲೆ ನಾನು 1-2 ಉಂಡೆ ತೋರಿಸ್ತೀನಿ. ಅದೇ ರೀತಿ ನೀವು ಬೇರೆ ಉಂಡೆಗಳನ್ನ ಕಟ್ಟಬೇಕು. ನೋಡಿ, ಒಂಚೂರು ತುಪ್ಪ ಹಾಕ್ತಾಯಿದ್ದೀನಿ. ಈ ಥರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನ ಕಟ್ಕೊಂಡು ಇಟ್ಕೊಳ್ತೀರ. ಮಕ್ಳಿಗೆ ಮಾತ್ರ ಡಬ್ಬಿಗೆ ಹಾಕೋಕ್ಕೆ ಭಾಳ ಚೆನ್ನಾಗಿರುತ್ತೆ. ನೀವು ಉಂಡೆ ಕಟ್ತಾ ಇರ್ತೀರಲ್ಲ, ಮಕ್ಳಿಗೆ ಡಬ್ಬಿಗೆ ಹಾಕೋಕ್ಕೆ ಇಟ್ಕೊಂಡು ತಿನ್ನೋದು ಬೇಕು ಅಂತಂದರೆ ನೀವೇನು ಮಾಡ್ಬೋದು, ಸ್ವಲ್ಪ ಈ ಥರ ಉದ್ದದ್ದನ್ನು ಕಟ್ಕೋಬೋದು. ಮಕ್ಕಳು ತಿನ್ನೋದು ಚೆನ್ನಾಗಿರುತ್ತೆ.